ರಾಮ ಮಂದಿರ ಉದ್ಘಾಟನೆಗೆ ಇನ್ನ ಕೇವಲ 25 ಗಂಟೆಗಳಷ್ಟೇ ಬಾಕಿ ಇರುವಂತದ್ದು. ಹೀಗಾಗಿ ಸಕಲ ರೀತಿಯಲ್ಲೂ ಕೂಡ ಅಯೋಧ್ಯೆ ಸಜ್ಜಾಗಿದೆ. ಮತ್ತೆ ಅಯೋಧ್ಯೆಯಲ್ಲಿ ಈಗಾಗಲೇ ಎಲ್ಲಾ ರೀತಿಯ ವ್ಯವಸ್ಥೆನ ಮಾಡ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಸದ್ಯ ಇಡೀ ಅಯೋಧ್ಯೆ ಮಧುವಣಗಿತ್ತಿಯಂತೆ ಅಲಂಕಾರಗೊಂಡಿದೆ. ಅದನ್ನ ನಾನೀಗ ರಿಕ್ಷಾ ಸೈಕಲ್ ಮೂಲಕ ಹೋಗುವ ಮೂಲಕ ನಿಮ್ಗೆ ತೋರಿಸುವಂತಹ ಕೆಲಸವನ್ನು ಮಾಡ್ತೀನಿ, ಬನ್ನಿ. ಈಗ ನಾನು ಶುರು ಮಾಡ್ತಾ ಇದ್ದೀನಿ. ಇದು ಇಲ್ಲಿ ಹನುಮಾನ್ ಗಡಿಯಿಂದ ಹೊರಡುವಂತಹ ಕೆಲಸ. ಇಲ್ಲಿ ಹನುಮಾನ್ ಗಡಿ ಮುಂದೆ ಕೂಡ ಈಗ ಅಬ್ಸರ್ವ್ ಮಾಡ್ತಾ ಹೋಗ್ಬೋದು. ಹನುಮಾನ್ ಗಡಿ ಮುಂದೆ ಸಾಕಷ್ಟು ಜನರು ಈಗ ಸೇರಿದ್ದಾರೆ. ಹನುಮಾನ್ ಗಡಿಯ ಮುಂದೆ ಬರುವಂತಹ ಬೇರೆ ಬೇರೆ ಕಡೆ ಇರುವಂತಹ ಜನರು ಇಲ್ಲಿ ನೆರೆದಿರುವಂತದ್ದು. ಮತ್ತೆ ಬಂದಿರೋರು ಎಲ್ಲರೂ ಕೂಡ ನೋಡಬಹುದು. ಅನೇಕ ಮಂದಿ ಸಾಧು ಸಂತರುಗಳಿರ್ಬೋದು, ದೊಡ್ಡ ದೊಡ್ಡ ಏನು ಸಾಧುಗಳಿರ್ಬೋದು, ಗುರುಗಳಿರ್ಬೋದು, ಇವರೆಲ್ಲರೂ ಕೂಡ ಇಲ್ಲಿ ಜಮಾಯಿಸಿದ್ದಾರೆ. ಮತ್ತೆ ಇವರೆಲ್ಲರೂ ಕೂಡ ಏನು ಬಂದಂತವ್ರು ಈಗ ಹನುಮಾನ್ ದರ್ಶನಕ್ಕೆ ಮುಗಿ ಬೀಳ್ತಿದ್ದಾರೆ. ಯಾಕಂತಂದ್ರೆ ಇವತ್ತು ಕೇವಲ ಹನುಮಾನ್ ದರ್ಶನ ಮಾತ್ರ ಇರುವಂತದ್ದು, ರಾಮಲಲ್ನ ದರ್ಶನ ಇಲ್ಲ. ಹೀಗಾಗಿ ಬಂದಿರೋರು ಹನುಮಾನ್ ದರ್ಶನವನ್ನು ಮುಗಿಸ್ಬೇಕು ಅಂತ ಬಂದಿದ್ದಾರೆ. ಇನ್ನ ಈ ಹನುಮಾನ್ ಗಡಿ ಸುತ್ತಮುತ್ತ ನಾವು ನೋಡೋದಾದ್ರೆ ಯಾವ ರೀತಿ ಅರೇಂಜ್ ಆಗಿದೆ ಅನ್ನೋದನ್ನ ನೋಡೋದಾದ್ರೆ ಸಕಲ ರೀತಿಯಲ್ಲೂ ಕೂಡ ವ್ಯವಸ್ಥೆ ಆಗಿದೆ. ಇಡೀ ರಾಮ್ಗಡಿ ಇಲ್ಲಿಂದ ರಾಮ್ಪಥ ರಸ್ತೆ ತನಕ ನಾವು ನೋಡ್ತಾ ಹೋಗ್ಬೋದು. ಇದು ಹೂವಿನಿಂದ ಅಲಂಕರಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಪ್ರತಿ ರಸ್ತೆಯ ಅಕ್ಕಪಕ್ಕದಲ್ಲಿ ನಾವು ನೋಡ್ತಾ ಹೋದಂತ ಸಂದರ್ಭದಲ್ಲಿ ಸಂಭ್ರಮ ಮನೆ ಮಾಡಿದೆ. ಇದರ ಜೊತೆಗೆ ಪೊಲೀಸ್ ಭದ್ರತೆ ಇರುವಂತದ್ದು, ಅದಲ್ಲದೆ ಬರುವಂತಹ ಭಕ್ತರನ್ನ ನಾವು ಗಮನಿಸ್ತಾ ಹೋಗ್ಬೋದು. ಎಲ್ಲರೂ ಕೂಡ ಇಲ್ಲಿರುವಂತಹ ವೇಷಭೂಷಣ ಇರ್ಬೋದು ಎಲ್ಲವೂ ಸಂಪೂರ್ಣ ವಿಭಿನ್ನ ಆಗಿದೆ. ಯಾಕಂತಂದ್ರೆ ಇವತ್ತು ಬೆಳಿಗ್ಗೆ ಈಗ ನಾವು ನೋಡೋದಾದ್ರೂ ಕೂಡ ಸುಮಾರು 11 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಚಳಿ ಇದೆ. ಹೀಗಾಗಿ ಬರುವಂತಹ ವೇಷಭೂಷಣವು ಕೂಡ ವಿಭಿನ್ನ ಆಗಿರುವಂತದ್ದು. ಇನ್ನ ಬಂದಂತವರ ಪ್ರತಿಯೊಬ್ಬರ ಹಣೆ ಮೇಲೆ ನಾವು ನೋಡ್ತಾ ಹೋಗ್ಬೋದು. ಎಲ್ಲರ ಹಣೆ ಮೇಲೂ ಕೂಡ ಶ್ರೀರಾಮ್ 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 ಅನ್ನುವಂಥದ್ದು. ಇದರ ಜೊತೆಗೆ ಸಂಪೂರ್ಣವಾಗಿ ಕೇಸರಿಮಯ ಆಗಿದೆ ಇಡೀ ಅಯೋಧ್ಯೆ. ಇನ್ನ ಈ ರಸ್ತೆಯಲ್ಲಿ ನಾವು ನೋಡೋದಾದ್ರೂ ಕೂಡ ಸುಮಾರು ಜನ ಬರ್ತಾರೆ. ಇನ್ನ ಆಚೆ ಅಕ್ಕಪಕ್ಕ ಎರಡು ಕಡೆ ನೋಡೋದಾದ್ರೆ ಕೇಸರಿಯ ಬಾವುಟಗಳನ್ನ ಗಮನಿಸ್ತಾ ಹೋಗ್ಬೋದು. ಅದರಲ್ಲೂ ಪ್ರಮುಖವಾಗಿ ಹನುಮಾನ್ ಇರುವಂತಹ ಭಾವಚಿತ್ರ ಅಂತಹ ಫೋಟೋಗಳು ಜಾಸ್ತಿ ಆಗಿರುವಂಥದ್ದು. ಮತ್ತೆ ಈ ಹನುಮಾನ್ ಗಡಿ ರಸ್ತೆ ಏನಿದೆ ಇಲ್ಲಿ ಸಂಪೂರ್ಣವಾಗಿ ಎಕ್ಸ್ಕ್ಲೂಸಿವ್ ಫಾರ್ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ. ಇಲ್ಲಿ ಬೇರೆ ಬೇರೆ ವಸ್ತುಗಳಿಲ್ಲ. ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಪೂಜಾ ವಸ್ತುಗಳಿರ್ಬೋದು, ಮತ್ತೆ ಅಲಂಕರಿತವಾಗಿರುವಂತಹ ಅಲಂಕಾರಕ್ಕೆ ಬಳಸುವಂತಹ ಬಟ್ಟೆಗಳಿರ್ಬೋದು, ಇದನ್ನೆಲ್ಲ ಬಳಸ್ತಾ ಇದ್ದಾರೆ. ಇನ್ನ ಈ ಭಾಗಕ್ಕೆ ನಾವು ಬರುವಂತ ಇದು ಹನುಮಾನ್ ಗಡಿಯಿಂದ ನಾವು ನೇರವಾಗಿ ರಾಮ್ಪಥ ರಸ್ತೆಗೆ ಎಂಟ್ರಿ ಆಗ್ತೀವಿ. ಈ ರಸ್ತೆಯಲ್ಲಿ ಈಗ ನೋಡಿ ಇಲ್ಲಿಗ ದ್ವಾರವನ್ನ ರಚಿಸುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಇಲ್ಲಿನ ಮೂಲಕ ಸಂಜೆ ಮೇಲೆ ಇಲ್ಲಿಂದಲೂ ಕೂಡ ಯಾರು ಕೂಡ ಹೊರಗಡೆ ಬರೋದಕ್ಕೆ ಅವಕಾಶವನ್ನ ಕೊಡುವಂತಹ ಕೆಲಸ ಎಲ್ಲದನ್ನು ಕೂಡ ಸಂಪೂರ್ಣವಾಗಿ ಕ್ಲೋಸ್ ಮಾಡಿದ್ದಾರೆ. ಇಲ್ಲಿ ನಾವು ಪೊಲೀಸ್ ಭದ್ರತೆಯನ್ನು ಕೂಡ ಗಮನಿಸಬಹುದು. ಇಡೀ ಅಯೋಧ್ಯೆ ತುಂಬಾ 12,000ಕ್ಕೂ ಹೆಚ್ಚು ಮಂದಿ ಪೊಲೀಸರನ್ನ ನಿಯೋಜಿಸುವಂತಹ ಕೆಲಸವನ್ನು ಮಾಡಿದ್ದಾರೆ ಸೇಫ್ಟಿ ದೃಷ್ಟಿಯಿಂದ. ಯಾಕಂತಂದ್ರೆ ವಿವಿಐಪಿಗಳು ಬರ್ತಾರೆ. ಮತ್ತೆ ಸುಮಾರು 5,000ಕ್ಕೂ ಹೆಚ್ಚು ಮಂದಿ ಗಣ್ಯರು ಆಗಮಿಸುವಂತಹ ಹಿನ್ನೆಲೆಯಲ್ಲಿ ಸಕಲ ರೀತಿಯಲ್ಲೂ ಭದ್ರತೆ ಕೈಗೊಳ್ಳುವಂತಹ ಕೆಲಸವನ್ನ ಮಾಡುವಂಥದ್ದು. ಇನ್ನ ಈ ಜನಗಳು ನೋಡ್ಬೋದು ನಾವೀಗ ಇವರೆಲ್ಲ ಕೂಡ ಯುಪಿಯ ಬೇರೆ ಬೇರೆ ಜಿಲ್ಲೆಯಿಂದ ಬರುವಂತವ್ರು, ಹರಿಯಾಣ, ಪಂಜಾಬ್ ಇಂದ ಬರ್ತಾ ಇರುವಂತದ್ದು, ರಾಜಸ್ಥಾನದಿಂದ ಬರುವಂತಹ ಜನರಿದ್ದಾರೆ ಎಲ್ಲರೂ ಕೂಡ. ಇನ್ನು ನಮ್ಮ ಎಡಭಾಗದಲ್ಲಿ ನೋಡಿದ್ರೆ ಇವ್ರನ್ನ RAF ಇಲ್ಲಿರುವಂತಹ ಲೋಕಲ್ ಫೋರ್ಸ್ ಇರುವಂತದ್ದು. ಅಂದ್ರೆ ಮಹಿಳೆಯರ ರಕ್ಷಣೆಗೋಸ್ಕರ ಈ ಒಂದು ಫೋರ್ಸ್ ಅನ್ನ ಮಾಡುವಂತಹ ಕೆಲಸವನ್ನ ಇಲ್ಲಿ ಮಾಡಿದ್ದಾರೆ. ಮತ್ತೆ ಈ ಭಾಗ ಏನಿದೆ ಇದನ್ನ ರಾಮ್ಪಥ ರಸ್ತೆ ಅಂತ ಹೇಳ್ತೀವಿ. ಇದನ್ನು ಕೂಡ ನಾವು ನೋಡ್ತಾ ಹೋಗ್ಬೋದು. ಇರುವಂತಹ ಬಿಲ್ಡಿಂಗ್ ಸ್ಟ್ರಕ್ಚರ್ ಇದೆಲ್ಲದೂ ಕೂಡ ಯೂನಿಫಾರ್ಮಿಟಿ ಇದೆ. ಏನಕ್ಕೆ ಅಂದ್ರೆ ಇದು ಅಯೋಧ್ಯೆಯ ರಾಮ ಮಂದಿರದ ಮುಂಬಾಗಿಲು, ದ್ವಾರ ಬಾಗಿಲು ಏನಿದೆ, ಆ ಬಾಗಿಲಿನ ಆರ್ಚ್ ಏನಿದೆ ಅದೇ ಡಿಸೈನ್ ಅಲ್ಲಿ ಎಲ್ಲಾ ಅಂಗಡಿಗಳ ಮೇಲಿನ ಆರ್ಚ್ ಗಳನ್ನ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಮತ್ತೆ ಯೂನಿಫಾರ್ಮಿಟಿ ಕಾಣ್ಬೇಕು ಅಂದ್ರೆ ಒಂದೇ ರೀತಿಯಲ್ಲಿ ಇರಬೇಕು. ಅಯೋಧ್ಯೆ ಅಂದ್ರೆ ಒಂದು ಯೂನಿಕ್ ಅಂತ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಇದು ಗುರ್ಸ್ಕೊಳ್ಳುವಂತಹ ಕೆಲಸ ಆಗ್ತಿರುವಂತಹ ಸದ್ಯ ಇರುವಂತಹ ಹಿನ್ನೆಲೆಯಲ್ಲಿ ಒಂದೇ ರೀತಿಯಲ್ಲಿ ಕಾಣ್ಲಿ ಅನ್ನುವಂಥದ್ದು. ಮತ್ತೆ ಇಲ್ಲೊಂದು ನಾವು ನೋಡಬಹುದು ಆರ್ಚ್ ನ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಈ ಆರ್ಚ್ ನಲ್ಲಿ ಅದರಲ್ಲೂ ಕೂಡ ಜೈ ಶ್ರೀರಾಮ್ ಅಂತ ಹೇಳಿ ನ್ಯೂಸ್ ಫಸ್ಟ್ ಏನು ನಾವು ಟ್ಯಾಗ್ ಲೈನ್ ಇಟ್ಕೊಳ್ಳುವಂತ ಕೆಲಸವನ್ನು ಮಾಡಿದ್ವಿ. ಜೈ ಶ್ರೀರಾಮ್ ಅಂತ ಹೇಳಿ ಒಂದು ಟೈಟಲ್ ಇಟ್ಕೊಂಡು ಪ್ರೋಗ್ರಾಮ್ ಮಾಡ್ತಿದ್ವಿ. ಆ ಹೆಸರು ಇಡೀ ಅಯೋಧ್ಯೆ ತುಂಬಾ ಕೇಳಿ ಬರುತ್ತೆ. ಅಂತಹ ಅಯೋಧ್ಯೆ ತುಂಬಾ ಅದೇ ಒಂದು ಟೈಟಲ್ ನ ಇಡುವಂತ ಕೆಲಸವನ್ನು ಮಾಡಿದ್ದಾರೆ. ಇನ್ನ ಈ ಕಂಬಗಳನ್ನ ನಾವು ನೋಡ್ತಾ ಹೋಗ್ಬೋದು. ಈ ಮಧ್ಯದಲ್ಲಿ ಬರುವಂತಹ ಲೈಟ್ ಕಂಬಗಳೇನಿದೆ ಅದರ ಡಿಸೈನ್ ಕೂಡ ತುಂಬಾ ಯೂನಿಕ್ ಆಗಿರುವಂತದ್ದು. ಇಲ್ಲಿ ಶ್ರೀರಾಮನ ನಾಮದ ರೀತಿಯಲ್ಲಿ ಅದನ್ನ ಡಿಸೈನ್ ಮಾಡಿದ್ದಾರೆ. ಜೊತೆಗೆ ಅಕ್ಕಪಕ್ಕ ನೋಡಿದ್ರೆ ಶಂಖ ಮತ್ತೆ ಚಕ್ರ ಅಂದ್ರೆ ಶ್ರೀ ವಿಷ್ಣುವಿನ ಅವತಾರ ಒಂದ್ ಕಡೆ ರಾಮನಿಗೆ ಬಳಕೆ ಆಗುವಂಥದ್ದು, ಮತ್ತೆ ರಾಮನ ಇನ್ನೊಂದು ಅವತಾರವೇ ಶ್ರೀ ವಿಷ್ಣು ಅವರ ಬಳಕೆ ಆಗುವಂಥದ್ದು. ಒಂದ್ ಕಡೆ ಶಂಖ ಚಕ್ರ 3 ನಾಮವನ್ನು ಬಳಸ್ಕೊಂಡಿರುವಂಥದ್ದು. ಇನ್ನ ಈ ಭಾಗದಲ್ಲಿ ನೋಡ್ಬೋದು. ಇನ್ನ ನಮ್ಮ ಬಲಭಾಗಕ್ಕೆ ಇದು ಕೂಡ ಒಂದು ನೇರವಾಗಿ ಹನುಮಾನ್ ಗಡಿಗೆ ಹೋಗುವಂತ ರೂಟು ಇಲ್ಲೂ ಕೂಡ ಬ್ಲಾಕ್ ಮಾಡಿದ್ದಾರೆ. ಒಟ್ಟು ಅಯೋಧ್ಯೆಯಲ್ಲಿರುವಂತಹ ಶ್ರೀರಾಮನ ದೇವಸ್ಥಾನಕ್ಕೆ ಹೋಗೋದಕ್ಕೆ ಒಂದಲ್ಲ ಎರಡಲ್ಲ ಬರೋಬ್ಬರಿ 12 ದ್ವಾರಗಳಿದೆ. ಇಲ್ಲಿ 12 ರೂಟ್ಗಳಿರುವಂಥದ್ದು. 12 ರೂಟ್ಗಳ ಮೂಲಕ ಅಲ್ಲಿ ನಾವು ಹೋಗಿ ರಾಮನ ಗುಡಿಯನ್ನು ತಲುಪಬಹುದು ರಾಮ ಮಂದಿರದಲ್ಲಿ. ಆದ್ರೆ ಈಗ ಸದ್ಯಕ್ಕೆ ಕೇವಲ 3 ಗೇಟ್ಗಳನ್ನ ಮಾತ್ರ ಬಳಕೆಗೆ ಮಾಡ್ಕೊಳ್ತಿರುವಂಥದ್ದು. 3 ಗೇಟ್ಗಳ ಮೂಲಕ ಮಾತ್ರ ಓಡಾಟಕ್ಕೆ ಬಳಕೆ ಮಾಡ್ಕೊಳ್ತಿದ್ರೆ. ಕಾರಣ ಅಂತಂದ್ರೆ ಸೇಫ್ಟಿ ದೃಷ್ಟಿಯಿಂದ ಎಲ್ಲ ಕಡೆ ಬ್ಲಾಕ್ ಮಾಡಿದ್ದಾರೆ. ಇನ್ನೇನು ನಾವು ನೋಡ್ತಾ ಹೋಗ್ಬೋದು. ಮುಂದೆ ಹೋಗ್ತಾ ಇನ್ನು ಸ್ವಲ್ಪ ದೂರದಲ್ಲೇ ನಮ್ಗೆ ಈಗ ನಾವು ಅಬ್ಸರ್ವ್ ಮಾಡೋದಾದ್ರೆ ಇಲ್ಲಿ ಶ್ರೀರಾಮ ಅವರ ತೀರ್ಥ ಕ್ಷೇತ್ರ ಸಿಗುವಂಥದ್ದು. ಅಂದ್ರೆ
ಶ್ರೀರಾಮನ ದೇವಾಲಯದ ಪ್ರಮುಖ ದ್ವಾರ ಇಲ್ಲಿ ಸಿಗುತ್ತೆ. ಈ ಭಾಗದಲ್ಲೂ ಕೂಡ ಸಕಲ ರೀತಿಯಲ್ಲೂ ಕೂಡ ಭದ್ರತೆ ಕೈಗೊಳ್ಳುವಂತಹ ಕೆಲಸವನ್ನು ಮಾಡಿದ್ದಾರೆ. ಇಲ್ಲೂ ಇನ್ನು ನಮ್ಮ ಎಡಭಾಗದಲ್ಲಿ ನಾವು ನೋಡ್ತಾ ಹೋಗ್ಬೋದು, ಇದು ಮಾರಾಟ ಮಾಡ್ತಿರೋದು ಇಲ್ಲಿ ಏನಂತಂದ್ರೆ ಸಂಪೂರ್ಣವಾಗಿ ಕೇಸರಿ ಬಾವುಟಗಳು, ಶ್ರೀರಾಮನ ನಾಮಫಲಕ ಇರುವಂತಹ ಶಾಲುಗಳು, ಜೊತೆಗೆ ಶ್ರೀರಾಮನ ಟೈಟಲ್ ಇರುವಂತಹ ಉಂಗುರಗಳು, ತುಂಬಾ ಅಂದ್ರೆ ಪ್ರತಿಯೊಂದು ವಸ್ತುವರಲ್ಲೂ ಕೂಡ ರಾಮ 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 ಅಂತೇಳಿ. ಇನ್ನು ನಮ್ಮ ಆಚೆ ಈಚೆ ನೋಡೋದಾದ್ರೂ ಕೂಡ ಎಲ್ಲಾ ಕಡೆನೂ ಕೂಡ ಬ್ಯಾನರ್ ಗಳನ್ನ ಅಳವಡಿಸುವಂತ ಕೆಲಸವನ್ನು ಮಾಡಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಶ್ರೀರಾಮನನ್ನ ಸೇರಿದಂತಹ ಕೆಲವೊಂದಷ್ಟು ಮಂತ್ರಗಳಿರುವಂತದ್ದು. ಮತ್ತೆ ಉತ್ತರ ಭಾರತ ಅಂತ ಬಂದಂತ ಸಂದರ್ಭದಲ್ಲಿ ನಾವು ಅಬ್ಸರ್ವ್ ಮಾಡಬಹುದು, ಎಲ್ಲಿ ನೋಡಿದ್ರು ರಾಮ 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 ಅನ್ನುವಂಥದ್ದು. ಮತ್ತೆ ಕೆಲವೊಂದಷ್ಟು ಕಡೆ ರಾಧಾ ಕೃಷ್ಣನ ಪೂಜಿಸುವಂತ ಕೆಲಸವನ್ನು ಮಾಡ್ತಾರೆ. ಇಲ್ಲಿ ಅದರಲ್ಲೂ ಪ್ರಮುಖವಾಗಿ ಶ್ರೀರಾಮನ ಜಪವನ್ನ ಪ್ರತಿಯೊಬ್ರು ಮಾಡ್ತಾರೆ. ಹೀಗಾಗಿ ತುಂಬಾನೇ ಡಿಮ್ಯಾಂಡ್ ಇರುವಂತಹ, ಅಂದ್ರೆ ತುಂಬಾನೇ ಈ ಭಾಗದ ಜನಕ್ಕೆ ದೇವರು ಅನ್ನೋದ್ರ ಬಗ್ಗೆ ಸಾಕಷ್ಟು ಭಕ್ತಿ ಜಾಸ್ತಿ. ಹೀಗಾಗಿ ಪ್ರತಿಯೊಂದು ಭಾಗದಲ್ಲೂ ಕೂಡ ಮನೆಯಲ್ಲೂ ಕೂಡ ಶ್ರೀರಾಮನ ದೇವಸ್ಥಾನ ಇರುವಂತದ್ದು. ಮತ್ತೆ ಇಡೀ ಈ ಅಯೋಧ್ಯೆ ಇನ್ನೊಂದು ವಿಶೇಷ ಏನಂತಂದ್ರೆ, ಅಯೋಧ್ಯೆ ತುಂಬಾ ಸುಮಾರು 200ಕ್ಕೂ ಹೆಚ್ಚು ಮಠಗಳಿದೆ. ಅಂದ್ರೆ ಬೇರೆ ಬೇರೆ, ಅದ್ರಲ್ಲಿ ಮಾಧ್ವ ಮಠ ಇರ್ಬೋದು, ರಾಮಾನುಜಾಚಾರ್ಯ ಮಠ ಇರ್ಬೋದು, ಮತ್ತೆ ಅನೇಕ ಮಠಗಳನ್ನ ನಾವು ಗಮನಿಸಬಹುದು. ಇದು ಇಲ್ಲಿರುವಂತಹ ವಿಶೇಷತೆ. ಮತ್ತೆ ಬಂದಂತಹ ಅನೇಕ ಭಕ್ತರಿಗೆ ಇಲ್ಲಿ ಮಠಾಧೀಶರಲ್ಲಿ ಅನ್ನ ಸಂತರ್ಪಣೆ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಮತ್ತೆ ಸಕಲ ರೀತಿಯಲ್ಲೂ ಅವರಿಗೆ ಬೇಕಾಗಿರುವಂತ ವ್ಯವಸ್ಥೆಯನ್ನು ಮಾಡ್ತಾರೆ. ಆದ್ರೆ ಇವತ್ತಿನ ಸ್ವಲ್ಪ ದಿನ ನೋಡೋದಾದ್ರೆ ಇವತ್ತು ಸ್ವಲ್ಪ ಜನ ಜಾಸ್ತಿ ಇರುವಂತದ್ದು, ಮತ್ತೆ ಐತಿಹಾಸಿಕ ಪ್ರಸಿದ್ಧಿ ಇರುವಂತದ್ದು. ಮತ್ತೆ ಇವತ್ತು ಖುದ್ದು ಸಾಕಷ್ಟು ದೇಶ ವಿದೇಶದಿಂದ ಜನರು ಬರ್ತಾರೆ. ಕರ್ನಾಟಕ ಬಿಟ್ಟು UP ಅಲ್ಲದೆ ಸುತ್ತಮುತ್ತ ಬೇರೆ ಬೇರೆ ರಾಜ್ಯದಿಂದ ಸಾವಿರಾರು ಜನ ಬರ್ತಾರೆ. ಹೀಗಾಗಿ ಇವತ್ತು ಸ್ವಲ್ಪ ಅಯೋಧ್ಯೆ ಸ್ವಲ್ಪ ಕಾಸ್ಟ್ಲಿ ರೀತಿಯಲ್ಲಿ ಕಂಡು ಬರ್ತಿರುವಂತದ್ದು. ಇನ್ನ ನಾವು ಈಗ ಇದು ಅಬ್ಸರ್ವ್ ಮಾಡ್ಬೋದು, ಇನ್ನೇನು ತೀರ್ಥಕ್ಷೇತ್ರ ಅಲ್ಲಿ ನಾವು ಬೋರ್ಡ್ ತೋರಿಸ್ತಾರಲ್ಲಿ ಶ್ರೀ ರಾಮ ಜನ್ಮ ಭೂಮಿ ಅಂತೇಳಿ. ಇದು ಸುಮಾರು 500 ವರ್ಷಗಳಿಂದ ಪರದಾಡಿ 500 ವರ್ಷಗಳಿಂದ ಕೋರ್ಟ್ ನಲ್ಲಿ ಹೋರಾಟ ನಡೆಸಿ ಫೈನಲಿ ಅದನ್ನ ತಮ್ಮದು ಅಂತ ಹೇಳಿ ಇಡೀ ಹಿಂದೂಗಳಿಗೆ ಸೇರಿದ್ದು ರಾಮ ಜನ್ಮಭೂಮಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಕೊಟ್ಟಂತಹ ತೀರ್ಪೇನಿದೆ, ಆ ತೀರ್ಪಿನ ಪ್ರತೀಕವಾಗಿ ಶುರುವಾಗಿರುವಂತಹ ಈ ಜಾಗ. ಇನ್ನ ಈಗ ನಾವು ನೋಡ್ಬೋದು, ಇದು ಎಂಟ್ರಿ ಆಗ್ತಾ ಇದೀವಿ ನಾವು ಇವಾಗ ಮೇನ್ ಡೋರ್ ಹತ್ರ ಬರ್ತಿರುವಂತದ್ದು, ಮೇನ್ ಗೇಟ್ ಹತ್ರ ಬಂದ್ವಿ. ಇಲ್ಲಿರುವಂತಹ ನಮ್ಮ ಬಲಭಾಗಕ್ಕೆ ಬಂದಂತಹ ಸಂದರ್ಭದಲ್ಲಿ ನಾವು ಈ ಭಾಗದಲ್ಲಿ ನೋಡ್ಬೋದು. ನಮ್ಮ ಇನ್ನ ಈ ಆಗೆ ಜಾಯಿ ಬೈ ಆಗೆ ಜಾಯಿ ನಾವು ನೋಡ್ತಾ ಹೋಗ್ಬೋದು. ಇನ್ನ ನಮ್ಮ ಬಲಭಾಗಕ್ಕೆ ನಮ್ಮ ಕ್ಯಾಮರಾಮನ್ ಮಂಜು ಅವರು ತೋರಿಸ್ತಾ ಹೋಗ್ತಾರೆ. ಇದೇನೆ ಈಗ ಅಯೋಧ್ಯೆಯ ಪ್ರಮುಖ ದ್ವಾರ. ಇಲ್ಲೇ ಈಗ ಸಕಲ ರೀತಿಯಲ್ಲೂ ಕೂಡ ವ್ಯವಸ್ಥೆ ಇರುವಂತದ್ದು. ಎಂಟ್ರಿ ನೋಡ್ಬೋದು, ಎಷ್ಟು ದೊಡ್ಡದಾಗಿ ಬೋರ್ಡ್ ಅನ್ನ ಡಿಸೈನ್ ಮಾಡಿದ್ದಾರೆ. ಮತ್ತೆ ಇದು ಮೇನ್ ಗೇಟ್. ಆದ್ರೆ VIP ಗಳು ಇವತ್ತು ಇಲ್ಲಿಂದ ಯಾರು ಟ್ರಾವೆಲ್ ಮಾಡೋದಿಲ್ಲ. ಅವ್ರು VIP ಹೋಗೋದಕ್ಕೆ ಮುಂದೆ ಬೇರೆ ಕಡೆ ಗೇಟ್ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಸಂಪೂರ್ಣವಾಗಿ ಅಲಂಕಾರಗೊಳಿಸುವಂತ ಕೆಲಸವನ್ನು ಮಾಡಿದ್ದಾರೆ. ಅಯೋಧ್ಯೆ ರಾಮ ಮಂದಿರದ ಸುತ್ತಮುತ್ತ ಸಂಪೂರ್ಣವಾಗಿ ಮಧುವಣಗಿತ್ತಿಯ ರೀತಿಯಲ್ಲಿ ವ್ಯವಸ್ಥೆ ಆಗಿದೆ. ಇನ್ನು ನಮ್ಮ ಎಡಭಾಗಕ್ಕೆ ನಾವು ಗಮನಿಸ್ತಾ ಹೋಗ್ಬೋದು, ಇಲ್ಲಿ ಸೇಫ್ಟಿ ವೈಸ್ ಬಂದಂತಹ ಸಂದರ್ಭದಲ್ಲಿ ಪೊಲೀಸರನ್ನ ಬೇರೆ ಬೇರೆ ರೀತಿಯಲ್ಲಿ ಆಯಮದಲ್ಲಿ, ಅದರಲ್ಲೂ ಪ್ರಮುಖವಾಗಿ ಇವತ್ತು ನಾವು ನೋಡೋದಾದ್ರೆ ನಿನ್ನೆಯಿಂದಲೂ ಕೂಡ ಇಲ್ಲಿ ಆಂಟಿ ಟೆರರಿಸ್ಟ್ ಸ್ಕ್ವಾಡ್ ಇಲ್ಲಿ ಗಸ್ತು ತಿರುಗುವಂತಹ ಕೆಲಸವನ್ನು ಮಾಡ್ತದೆ. ಯಾಕಂತಂದ್ರೆ ಉಗ್ರರ ಭಯ ಇರುವಂತದ್ದು. ಯಾಕಂದ್ರೆ ರಾಮ ಜನ್ಮಭೂಮಿ ಅಂತ ಬಂದಂತಹ ತುಂಬಾನೇ ವಿವಾದಿತ ಜಾಗ ಆಗಿದ್ದಂತ ಹಿನ್ನೆಲೆಯಲ್ಲಿ ATS ಕೂಡ ವರ್ಕಿಂಗ್ ಇದೆ. ಜೊತೆಗೆ ಪೊಲೀಸರು ಕೂಡ ಈಗ ಟ್ರಾವೆಲ್ ಮಾಡ್ತಿರೋದನ್ನ ನಾವು ಗಮನಿಸ್ತಾ ಹೋಗ್ಬೋದು. ಅದಲ್ಲದೆ ನಾವು ಈ ಸೇಫ್ಟಿ ವೈಸ್ ಬಂದಂತ ಸಂದರ್ಭದಲ್ಲಿ ಅಯೋಧ್ಯೆಯ ಪ್ರತಿ ಬಿಲ್ಡಿಂಗ್ ಮೇಲೆ ಇವತ್ತು ನಾವು ಪೊಲೀಸರನ್ನು ಗಮನಿಸ್ತಾ ಹೋಗ್ಬೋದು. ಯಾಕಂತಂದ್ರೆ ಸೇಫ್ಟಿ ಇಂಪಾರ್ಟೆಂಟು, ಹದ್ದಿನ ಕಣ್ಣಿಡ್ಬೇಕಾಗುತ್ತೆ. ನಾಳೆ VVIP ಗಳು ಬರ್ತಾರೆ. ಅದಲ್ಲದೆ ದೇಶದ ವಿದೇಶದ ಅನೇಕ ಗಣ್ಯರು ಇಲ್ಲಿ ಬರ್ತಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಹಿಂದೂ ಮುಖಂಡರು ಬರ್ತಾರೆ ಅವರೆಲ್ಲ. ಮತ್ತೆ ನಮ್ಮ ಬಲಭಾಗದಲ್ಲಿ ನಮ್ಮ ಕ್ಯಾಮರಾ ಮಂಜು ತೋರಿಸ್ತಾರೆ. ಇಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಬಂದಂತಹ ಭಕ್ತರಿಗೆ ಊಟದ ವ್ಯವಸ್ಥೆ, ಉಚಿತ ಊಟದ ವ್ಯವಸ್ಥೆಯನ್ನ ಬೇರೆ ಬೇರೆ ಅಲ್ಲಿರುವಂತಹ ಪ್ರೈವೇಟ್ ಕ್ಯಾಂಟೀನ್ಗಳೇನಿದ್ದಾರೆ ಅವರು ಕೂಡ ಅಡಿಗೆಯನ್ನ ಮಾಡಿ ಊಟದ ವ್ಯವಸ್ಥೆಯನ್ನು ಬಡಿಸ್ತಿರೋದು. ಅಲ್ಲಿ ಪೊಲೀಸರಿಗೂ ವ್ಯವಸ್ಥೆ ಇದೆ, ಸಾರ್ವಜನಿಕರಿಗೂ ವ್ಯವಸ್ಥೆ ಇದೆ. ಬಂದಂತಹ ಅನೇಕ ಗೆಸ್ಟ್ ಮತ್ತೆ ಕೆಲವೊಂದಷ್ಟು ಮಂದಿ ಸಿಬ್ಬಂದಿ ಕೂಡ ಅಲ್ಲಿ ಊಟ ಮಾಡುವಂತ ಕೆಲಸವನ್ನು ಮಾಡ್ತಿರುವಂತದ್ದು. ಇನ್ನ ಈ ಭಾಗದಿಂದ ಸ್ವಲ್ಪ ಮುಂದಕ್ಕೆ ಹೋದಂತಹ ಸಂದರ್ಭದಲ್ಲಿ ಮೋದಿ ಅವರು ಬರುವಂತಹ ರಸ್ತೆ ಏನಿದೆ, ಮೋದಿ ಅವರು ಬರುವಂತಹ ರಸ್ತೆ, ಆ ರಸ್ತೆಯನ್ನು ಕೂಡ ನಾವು ನೋಡ್ಬೋದು. ಮೋದಿ ಅವರ ರಸ್ತೆ ಕೂಡ ತೊಡಾಗಿ ಮೋದಿ ಅವರು ಬರುವಂತಹ VIP ಗೇಟ್ ಏನಿದೆ, ಈ ಗೇಟ್ ಅನ್ನು ಕೂಡ ಸಕಲ ರೀತಿಯಲ್ಲಿ ಸಿದ್ಧತೆಗೊಳಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಇನ್ನ ನಮ್ಮ ಮುಂದಕ್ಕೆ ಅದೇ ರಸ್ತೆಯಲ್ಲಿ ಎಡಭಾಗದಲ್ಲಿ ನೋಡ್ಬೋದು, ಇವರು ಕೂಡ RAF ಇಲ್ಲಿ ಸಿಟಿ ಆರ್ಮ್ ರಿಸರ್ವ್ ಫೋರ್ಸ್ ಏನಿದೆ ಇಲ್ಲೂ ಕೂಡ ನಿಯೋಜನೆ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಪೊಲೀಸ್ ವಾಹನಗಳನ್ನ ಈಗಾಗಲೇ ನಿಲ್ಲಿಸ್ತಿರುವಂತದ್ದು. ಅಂದ್ರೆ ನಾಳೆ ಬೆಳಿಗ್ಗೆ 11 ಗಂಟೆ ಕಾರ್ಯಕ್ರಮ ಇರೋದು, ಆದ್ರೆ ನಿನ್ನೆ ರಾತ್ರಿಯಿಂದಲೇ ಸಕಲ ರೀತಿಯಲ್ಲೂ ಕೂಡ ವ್ಯವಸ್ಥೆ ಮಾಡಿಕೊಳ್ಳುವಂತಹ ಕೆಲಸವನ್ನ ಇಲ್ಲಿರುವಂತಹ ಸರ್ಕಾರ ಮಾಡಿದೆ. ಯಾಕಂತಂದ್ರೆ ಒಂದು ವಿವಾದಿತ ಪ್ರದೇಶ ಆಗಿತ್ತು ರಾಮ ಜನ್ಮಭೂಮಿ. ಆ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಾಬರಿ ಮಸೀದಿ ಸಮಿತಿ ಜೊತೆಗೆ ರಾಮ ಜನ್ಮಭೂಮಿ ಸಮಿತಿ ಏನಿತ್ತು, ಇವರಿಬ್ಬರ ನಡುವೆ ನಡೆದಂತಹ ಘರ್ಷಣೆ ಇತ್ತು. ಸಾಕಷ್ಟು ಮಂದಿ ಹಿಂದೆನೂ ಕೂಡ ಈ ಒಂದು ಹೋರಾಟದಲ್ಲಿ ಸಾವನ್ನಪ್ಪಿದ್ರು. ಕೊನೆಗೆ
ಫೈನಲ್ ಆಗಿ ಗೆಲ್ಲುವಂತ ಕೆಲಸ ಆಯ್ತು. ಇನ್ನ ಕ್ಲೀನಿಂಗ್ ಪ್ರೊಸೆಸ್ ಆಗೋದು ನೋಡೋದು ಕೂಡ ನಾವು ನೋಡಬಹುದು. ಇಡೀ ಅಯೋಧ್ಯೆಯನ್ನ ಅದರಲ್ಲಿ ಪ್ರಮುಖವಾಗಿ ರಾಮ ಜನ್ಮಭೂಮಿಯ ಸುತ್ತಮುತ್ತ ಎಲ್ಲಾ ಕಡೆ ಕೂಡ ಕ್ಲೀನ್ ಮಾಡುವಂತಹ ಕೆಲಸ ಆಗ್ತಿದೆ. ಸಂಪೂರ್ಣವಾಗಿ ಸ್ವಚ್ಛಗೊಳಿಸುವಂತಹ ಕೆಲಸವನ್ನ ಇಲ್ಲಿ ಮಾಡ್ಲಾಗ್ತಿರುವಂತದ್ದು. ರೀಸನ್ ಏನಂತಂದ್ರೆ ನಾಳೆ ಕೇವಲ ನಮ್ಮ ದೇಶದ ಪ್ರಧಾನಿ ಮತ್ತೆ ನಮ್ಮ ದೇಶದ ಹಿಂದೂ ಮುಖಂಡರು ಇವರಷ್ಟೇ ಅಲ್ಲದೆ ವಿದೇಶದಿಂದಲೂ ಕೂಡ ಸಾಕಷ್ಟು ಮಂದಿ ಬರ್ತಿದ್ದಾರೆ, ಫಾರಿನರ್ಸ್ ಬರ್ತಾ ಇದಾರೆ, ಬೇರೆ ಬೇರೆ ದೇಶದ ಸ್ವಾಮಿಗಳು ಬರ್ತಾ ಇದಾರೆ. ಹಾಗಾಗಿ ಅವರ ಎಲ್ಲರೂ ಬಂದಂತ ಸಂದರ್ಭದಲ್ಲಿ ಅಯೋಧ್ಯೆ ಕೇವಲ ಏನು ಈ ರೀತಿ ಜಗಮಗಮಿಸೋದ್ರ ಜೊತೆಗೆ ಕ್ಲೀನ್ ಸಿಟಿ ಅನ್ನುವಂಥದ್ದು ಕೂಡ ತೋರಿಸಬೇಕಾಗುತ್ತೆ. ಈಗ ನಾವು ನೇರವಾಗಿ ನಾವು ನೋಡ್ಬೋದು, ಈಗ ನಾವು VIP ಗೇಟ್ ಹತ್ರ ಬಂದ್ವಿ. ಮೋದಿ ಅವರು ನಾಳೆ ಅಯೋಧ್ಯೆಗೆ ಅದರಲ್ಲೂ ಪ್ರಮುಖವಾಗಿ ಸರಯೂ ನದಿಯ ತೀರದಲ್ಲಿ ಸ್ನಾನವನ್ನು ಮುಗಿಸಿ ಅವರು ಎಂಟ್ರಿ ಆಗುವಂತಹ ಗೇಟಿಗೆ ಬಂದಿದ್ವಿ. ಇದನ್ನ ನಾವು ನಿನ್ನೆನೂ ಕೂಡ ನಿಮಗೆ ದರ್ಶನ ಮಾಡಿಸುವಂತ ಕೆಲಸವನ್ನು ಮಾಡಿದ್ವಿ. ಇದೇ ಜಾಗದ ಮೂಲಕ VVIPಗಳು ಎಂಟ್ರಿ ಆಗ್ತಾರೆ. ಇಲ್ಲಿಂದ ಎಂಟ್ರಿ ಆದಂತವರು ಪುನಃ ಇದರಿಂದ ಮುಂದಕ್ಕೆ ಹೋದ್ರೆ ಗೇಟ್ ನಂಬರ್ 12 ಅಲ್ಲಿ ವಾಪಸ್ಸು ಎಕ್ಸಿಸ್ಟ್ ಕೂಡ ಆಗ್ತಾರೆ. ಈ ರೀತಿ ಸಂಪೂರ್ಣವಾಗಿ ರೆಡಿ ಆಗ್ತಾ ಇದೆ. ಇನ್ನ ಇಲ್ಲೂ ಕೂಡ ನಾವು ನೋಡ್ಬೋದು ಭದ್ರತೆಗೋಸ್ಕರ ಎಷ್ಟು ಮಂದಿ ಪೊಲೀಸರು ನಿಯೋಜಿಸಿದ್ದಾರೆ ಅಂತೇಳಿ. ಮತ್ತೆ ಬಂದಂತಹ ಎಲ್ಲರೂ ಕೂಡ ಪೊಲೀಸರು ಕೂಡ ಒಂದು ಕಡೆ ಮಿಲಿಟರಿ ಫೋರ್ಸ್ ವರ್ಕ್ ಮಾಡ್ತಾ ಇದೆ, ಇನ್ನೊಂದು ಕಡೆ ಆಂಟಿ ಟೆರರಿಸ್ಟ್ ಸ್ಕ್ವಾಡ್ ವರ್ಕ್ ಮಾಡ್ತಾ ಇದೆ, ಇನ್ನೊಂದು ಕಡೆ ಸಿಟಿ ಆರ್ಮ್ ರಿಸರ್ವ್ ಫೋರ್ಸ್ ವರ್ಕ್ ಮಾಡ್ತಾ ಇದೆ. ಅಂದ್ರೆ ಇಷ್ಟು ಮಂದಿಯೂ ಕೂಡ ಸೇರಿ ಅಯೋಧ್ಯೆಯನ್ನ ರಕ್ಷಣೆ ಮಾಡ್ತಾ ಇದ್ದಾರೆ. ಜೊತೆಗೆ ನಾಳೆ ಬರುವಂತಹ ಗಣ್ಯರಿಗೆ ರಕ್ಷಣೆಯನ್ನ ಕೊಡ್ತಾ ಇರುವಂತದ್ದು. ಒಟ್ಟಿನಲ್ಲಿ ಅಯೋಧ್ಯೆ ನಾವು ಇವತ್ತಿನ ದಿನ ನೋಡೋದಾದ್ರೆ ಅದರಲ್ಲಿ ಪ್ರಮುಖವಾಗಿ ಮೊದಲನೇದಾಗಿ ಆ ಒಂದು ಸಾಕೇತ್ ಚೌಕಿಯಿಂದ ಹೊರಟಂತಹ ಬಳಿಕ ಒಬ್ಬ ವ್ಯಕ್ತಿ ಬಂದ್ರೆ ಸಾಕೇತ್ ಚೌಕಿಯಿಂದ ಹೊರಟಂತಹ ನಂತರ ಇದು ಯಾಕಂದ್ರೆ ಸೂರ್ಯನ ನಾಡು, ಸೂರ್ಯ ವಂಶಸ್ಥರ ನಾಡಾಗಿರುವುದು ಈ ಅಯೋಧ್ಯೆ. ಹೀಗಾಗಿ ಅಲ್ಲಿಂದ ಶುರುವಾಗುವಂಥದ್ದು. ಸಾಕೇತ್ ಸಿಟಿಯಿಂದ ಹೊರಟ್ರೆ ಅಲ್ಲಿಂದ ಅವರು ವಾಪಸ್ ರಿಟರ್ನ್ ಇಲ್ಲಿಗೆ ಬರೋ ತನಕನೂ ಕೂಡ ಅಂದ್ರೆ ಬಂದಂತವ್ರು ಸಾಕೇತ್ ಸಿಟಿಯಿಂದ ಲತಾ ಮಂಗೇಶ್ಕರ್ ಚೌಕಿ ಹತ್ರ ಬರ್ತಾರೆ. ಲತಾ ಮಂಗೇಶ್ಕರ್ ಚೌಕಿಯ ನಂತರ ಅವರು ಬರುವಂತದ್ದು ನೇರವಾಗಿ ರಾಮ್ಪತ್ ರಸ್ತೆಗೆ ಬರ್ತಾರೆ. ರಾಮ್ಪತ್ ರಸ್ತೆಯಿಂದ ಬಂದಂತಹ ಬಳಿಕ ಬಲಭಾಗಕ್ಕೆ ತೆಗೆದುಕೊಂಡ್ರೆ ಇಲ್ಲಿಗೆ ಬಂದು ರೀಚ್ ಆಗ್ತಾರೆ. ಹೀಗಾಗಿ ತುಂಬಾನೇ ಪ್ರಮುಖವಾಗಿರುವಂತದ್ದು. ಮತ್ತೆ ಬರುವಂತಹ ವೆಹಿಕಲ್ಸ್ ನಾವು ನೋಡ್ತಾ ಹೋಗ್ಬೋದು. ಸುತ್ತಮುತ್ತ ಪೊಲೀಸರು ಜೊತೆಗೆ ಭದ್ರತೆ, ಇದರ ನಡುವೆ ರಾಮ ರಾಮ ಅನ್ನುವಂತಹ ಜಪ ನಾವು ಕೇಳ್ಬೋದು. ಸುತ್ತಮುತ್ತ ಈಗ ಆಡಿಯೋನು ಕೂಡ ನಾವು ಸೌಂಡ್ ಕೇಳ್ತಾ ಇರುವಂತದ್ದು ನಿಮ್ಗೆ ಗಮನಿಸಬಹುದು. ಎಲ್ಲಿ ನೋಡಿದ್ರು ಕೂಡ ರಾಮನಿಗೆ ಸಂಬಂಧಪಟ್ಟಂತಹ ಗೀತೆಗಳು, ರಾಮನಿಗೆ ಸಂಬಂಧಪಟ್ಟಂತಹ ಭಜನೆಗಳು. ಇಡೀ ಅಯೋಧ್ಯೆಯ ಯಾವ ಮೂಲೆಗೆ ಹೋದ್ರು ಕೂಡ ನಿಮ್ಗೆ ರಾಮ 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 ಅನ್ನೋದನ್ನ ಕಣ್ ತುಂಬಿಕೊಳ್ಳೋದಕ್ಕೆ ಸಿಗುತ್ತೆ. ಇಲ್ಲಿ ಇನ್ನಷ್ಟು ವಿಶೇಷ ಅಂತಂದ್ರೆ ನಾವು ಇನ್ನೊಂದು ಅಬ್ಸರ್ವ್ ಮಾಡ್ಬೋದು. ಈ ಭಾಗದಲ್ಲಿ ನೋಡಿದ್ರು ಕೂಡ ಬ್ಲಾಕೇಜ್ ನಾಳೆಯಿಂದ ಎಲ್ಲಾ ಕಡೆನೂ ಕೂಡ ಬ್ಲಾಕ್ ಆಗುತ್ತೆ. ಯಾರು ಕೂಡ ನಾಳೆಯಿಂದ ಎಂಟ್ರಿ ಆಗುವಂತಿಲ್ಲ. ಅದರಲ್ಲೂ ಪ್ರಮುಖವಾಗಿ ನಗರಕ್ಕೆ ಯಾವುದೇ ರೀತಿಯ ಬೇರೆ ವಾಹನಗಳು ಎಂಟ್ರಿನೇ ಇಲ್ಲ. ಇವತ್ತೊಂದು ದಿನ ಹೋಗ್ಬೋದು. ಇವತ್ತು ಸಂಜೆಯ ಬಳಿಕ ಈ ರಸ್ತೆಗಳೆಲ್ಲದೂ ಕೂಡ ಸಂಪೂರ್ಣವಾಗಿ ಬಂದ್ ಆಗುತ್ತೆ. ಕೇವಲ ಯಾರಿಗೆ ಅಧಿಕೃತವಾಗಿ ಪಾಸ್ ನೀಡಲಾಗಿದೆ ಅವ್ರಿಗೆ ಮಾತ್ರ ವ್ಯವಸ್ಥೆ ಇರುವಂತದ್ದು. ಇನ್ನು ಸಾರ್ವಜನಿಕ ದರ್ಶನ ವಿಚಾರಕ್ಕೆ ಬರೋದಾದ್ರೆ ಇವತ್ತು ರಾಮಲಲ್ಲನ ದರ್ಶನ ಈಗಾಗಲೇ ನಿನ್ನೆ ಸಂಜೆ ಮುಗ್ದಿದೆ. ಇವತ್ತೇನಿದೆ ಕೇವಲ ಹನುಮಾನ್ ಗಹಿಯೇ ಮಾತ್ರ, ಹನುಮಾನ್ ಅವರ ದರ್ಶನಕ್ಕೆ ಮಾತ್ರ ಅವಕಾಶ ಇರುವಂತದ್ದು. ಅದು ಕೂಡ ಇವತ್ತಿನ ಸಂಜೆ ತನಕ ಮಾತ್ರ. ನಾಳೆ ಈ ಅಯೋಧ್ಯೆಯ ದೇವಸ್ಥಾನದ ಸುತ್ತಮುತ್ತ ಸುಮಾರು 3 ಕಿಲೋಮೀಟರ್ ಎಲ್ಲಾ ಕಡೆ 144 ಸೆಕ್ಷನ್ ಇರುತ್ತೆ. SPG ಕಮಾಂಡೋಸ್ ಬರ್ತಾರೆ. VIPಗಳು ಬರುವಂತಹ ಸಂಬಂಧಪಟ್ಟಂತೆ ಅವರು ಗಸ್ತು ತಿರುಗ್ತಾರೆ. ಜೊತೆಗೆ ಒಂದಷ್ಟು ರಿಹರ್ಸಲ್ ಮಾಡ್ತಾರೆ. ಅದಾದ ಬಳಿಕ ರಾಮ ಜನ್ಮಭೂಮಿಯ ಉದ್ಘಾಟನೆ ನಡೆಯುವಂಥದ್ದು. ಇನ್ನು ಉದ್ಘಾಟನೆ ಬಗ್ಗೆ ನಿಮ್ಗೆ ಈಗಾಗಲೇ ನಾವು ಹೇಳಿದ್ವಿ. ನಾಳೆ ಬೆಳಿಗ್ಗೆ 11:20ಕ್ಕೆ ಬರುವಂತಹ ಮೋದಿ ಅವರು ಮೊದಲು ಸರಯೂ ನದಿಗೆ ಹೋಗ್ತಾರೆ. ಅಲ್ಲಿ ಸ್ನಾನವನ್ನು ಮುಗಿಸಿ ಅದಾದ ನಂತರ ಹಳೆ ಗುಡಿ, ಈಗೇನು ಸುಮಾರು 500 ವರ್ಷಗಳಿಂದ ತನಗೆ ಜಾಗ ಇಲ್ಲದೆ ಒಂದು ಗುಡಿಸಿನಲ್ಲಿದ್ದಂತಹ ಹಳೆ ರಾಮನಲ್ಲನ ಮೂರ್ತಿ ಏನಿದೆ ಆ ಮೂರ್ತಿಯನ್ನು ಕೂಡ ತೆಗೆದುಕೊಂಡು ಬರುವಂತ ಕೆಲಸವನ್ನು ಮಾಡ್ತಾರೆ. ಅದನ್ನು ತೆಗೆದುಕೊಂಡು ಬಂದು ನೇರವಾಗಿ ನಮ್ಗೆ ಇಲ್ಲಿ ಬಂದು ಈ ಹೊಸದಾಗಿ ನಿರ್ಮಾಣ ಆಗಿರುವಂತಹ ಏನು ರಾಮನ ಗುಡಿ ಏನಿದೆ ಅದರೊಳಗೆ ಇಡುವಂತ ಕೆಲಸ ಮಾಡ್ತಾರೆ. 2 ಮೂರ್ತಿಗಳಿಗೆ ಏಕಕಾಲದಲ್ಲಿ ಪೂಜೆ ನಡೆಯುತ್ತೆ. ಇನ್ ಮುಂದೆ ಬರುವಂತಹ ಭಕ್ತರಿಗೆ ದರ್ಶನ ಸಿಗೋದು ಕೇವಲ ಒಂದು ಗುಡಿ ಅಲ್ಲ. ಒಂದು ಕಡೆ ರಾಮಲಲ್ಲ ಹಳೆ ಮೂರ್ತಿ, ಜೊತೆಗೆ ಅವರ ಸಹೋದರರಿರುವಂತಹ ಮೂರ್ತಿಗಳ ದರ್ಶನ ಒಂದ್ ಕಡೆ ಆದ್ರೆ, ಇನ್ನೊಂದು ಕಡೆ ಹೊಸದಾಗಿ ನಿರ್ಮಾಣ ಆಗಿರುವಂತಹ ಬಾಲರಾಮಲಲ್ಲನ ಮೂರ್ತಿಯ ದರ್ಶನವನ್ನು ಕೂಡ ನೀಡುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ಇನ್ನ ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತೀನಿ. 1 ಸೆಕೆಂಡ್ ಬೈ ಸ್ಟಾಪ್. ಸದ್ಯ ನಾನೀಗ ಫೈನಲ್ ಆಗಿ ನಾವು ಬಂದಿರುವಂತದ್ದು ರಾಮ ಮಂದಿರದ ಪ್ರಮುಖ ದ್ವಾರ. ಈ ದ್ವಾರದ ಮುಂದೆ ಬಂದಿದ್ದೀನಿ. ಇಲ್ಲಿ ನಮ್ಮ ಮಂಜು ತೋರಿಸ್ತಾರೆ ನೋಡಿ, ಇದೇ ದ್ವಾರ ಈಗ ರೆಡಿ ಆಗಿರುವಂತದ್ದು. ಈ ದ್ವಾರದ ಮುಂದೆ ಇಲ್ಲಿಂದ ಅಂದ್ರೆ ಸಾರ್ವಜನಿಕ ಮುಂದಿನ ದಿನಗಳಿಗೆ ಬಂದಂತಹ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ದರ್ಶನಕ್ಕೆ ಇರುವಂತಹ ದ್ವಾರ ಇದು. ಇಲ್ಲೂ ಕೂಡ ನಾವು ಅಬ್ಸರ್ವ್ ಮಾಡಬಹುದು. 2 ಕಡೆ ದೊಡ್ಡ ದೊಡ್ಡ ಗೋಪುರಗಳನ್ನ ಇಡುವಂತಹ ಕೆಲಸವನ್ನು ಮಾಡಿದರೆ, ಮಧ್ಯದಲ್ಲಿ ಸಂಪೂರ್ಣವಾಗಿ ಅಲಂಕಾರಗೊಳಿಸುವಂತಹ ಕೆಲಸ ಆಗಿದೆ. ಇನ್ನ ಬಂದಂತ ಸಾರ್ವಜನಿಕರು ಇವತ್ತು ದರ್ಶನಕ್ಕೆ ವ್ಯವಸ್ಥೆ ಇಲ್ದಿರುವಂತ ಹಿನ್ನೆಲೆಯಲ್ಲಿ ಇಷ್ಟು ಮಂದಿ ಕೂಡ ಇಲ್ಲಿ ಬಂದು ಜಮಾಯಿಸಿದ್ದಾರೆ. ಮತ್ತೆ ಎಲ್ರಿಗೂ ಕೂಡ ಬರುವಂತವ್ರಿಗೂ ಕೂಡ ಪೊಲೀಸರು ವಾಪಸ್ ಕಳಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಇದರ ಜೊತೆಗೆ ಒಂದ್ ಕಡೆ ಪೊಲೀಸರು ತುಂಬಿ ತುಳುಕ್ತಾ ಇರುವಂತದ್ದು, ಮತ್ತೊಂದು ಕಡೆ ಸಾರ್ವಜನಿಕರು ನಿಂತಿದ್ದಾರೆ. ಬೇರೆ ಬೇರೆ ಕಡೆಯಿಂದ ಬಂದಂತಹ ಅನೇಕ ಮಂದಿ ಸಾಧು ಸಂತರು ಎಲ್ಲರೂ ಕೂಡ ಇಲ್ಲಿ ಜಮಾಯಿಸಿರುವಂತದ್ದು, ಭಕ್ತರು ಜಮಾಯಿಸಿದ್ದಾರೆ.
ಬಂದಂತವ್ರೆಲ್ಲರೂ ಕೂಡ ಒಂದೇ ರಿಕ್ವೆಸ್ಟ್ ಇರುವಂತದ್ದು, ಒಮ್ಮೆ ರಾಮನ ದರ್ಶನ ಮಾಡೋಕೆ ಅವಕಾಶ ಕೊಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡುವಂತ ಕೆಲಸ ಮಾಡ್ತಿದ್ದಾರೆ. ಆದ್ರೆ ಅದ್ಯಾರಿಗೂ ಕೂಡ ಅವಕಾಶ ಸಿಕ್ಕಿಲ್ಲ. ಒಟ್ನಲ್ಲಿ ಇದು ಇವತ್ತು ನಾವು ನೋಡೋದಾದ್ರೆ ರಾಮ ಗಡಿಯಿಂದ, ನಾನೀಗ ನಿಮ್ಗೆ ಹನುಮಾನ್ ಗಡಿಯಿಂದ ಹಿಡಿದು ರಾಮ್ಲಲ್ಲನ ಪ್ರಮುಖ ಗುಡಿಯ ಮೇನ್ ದ್ವಾರ, VIP ಗೇಟ್ ಎಲ್ಲವನ್ನ ತೋರಿಸುವಂತಹ ಪ್ರಯತ್ನವನ್ನು ಮಾಡಿದೆ. ಈಗ ಇನ್ನಷ್ಟು ಇನ್ಫಾರ್ಮೇಶನ್ ನಾವು ನಿಮಗೆ ನಿರಂತರವಾಗಿ ಕೊಡುವಂತಹ ಕೆಲಸವನ್ನ ಮಾಡ್ತೀವಿ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಕೆ ಜೊತೆ ವಿಷ್ಣು ಪ್ರಸಾದ್, ಅಯೋಧ್ಯೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.